ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ನಮ್ಮ ಪಯಣ. ಸೊ ನೋಡ್ತಾ ಇರ್ಬೋದು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಇವತ್ತು ಯಾವ ಪ್ಲೇಸ್ ತೋರಿಸ್ತಾ ಇದ್ದೀವಿ ಅಂದ್ಕೊತಾ ಇದ್ದೀರಾ. ಸೊ ವರ್ಷಕ್ಕೆ ಒಮ್ಮೆ ವೈಶಾಖ ಮಾಸದಲ್ಲಿ ನಮ್ಮ ಕೊಟ್ಟಿಯೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಜೂನ್ 5 ನಾವು ಹೋಗಿದ್ದು ಅರ್ಲಿ ಮಾರ್ನಿಂಗು. ಸೊ ವೆದರ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಒಂದು ಬರೋವಾಗ ಎಲ್ಲರೂ ಗಮನ ಇಡಬೇಕಾಗಿರೋದು, ಜಸ್ಟ್ 10 ಕಿಲೋಮೀಟರ್ಸಲ್ಲಿ ನಾವು ಹೋಗ್ಬೋದಿತ್ತು. ಬಟ್ ಇಲ್ಲಿ 50 to 60 ಕಿಲೋಮೀಟರ್ಸ್ ರೌಂಡ್ ಹಾಕ್ಕೊಂಡು ಬರಬೇಕಾಗುತ್ತೆ. ಯಾಕಂದರೆ ಆ ರೋಡ್ನ ಒನ್ ವೇ ಮಾಡಿದ್ದಾರೆ. ನಾವು ಅಡ್ರೆಸ್ ಕೇಳಿಕೊಂಡು ಬಂದು ಕೊನೆಗೂ ರೀಚ್ ಆದ್ವಿ. ಇದು ಬಂದು ನಾರ್ಮಲ್ ದರ್ಶನ. ಸೊ ರಶ್ ಇತ್ತು. 3 to 4 hours ದರ್ಶನಕ್ಕೆ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ. ಬಟ್ ಅದ್ರ ಪಕ್ಕದಲ್ಲೇ ಈ ರೋಡ್ ಇದೆ. ಈ ರೋಡಿಂದ ಹೋಗಿ ನಾವು ರೈಟಿಗೆ ಹೋದರೆ ದೇವಸ್ಥಾನದ ಮುಂದೆನೇ ಹೋಗ್ಬೋದು. 1000 ರೂಪೀಸ್ ದರ್ಶನ, ಅನ್ನ ಪ್ರಸಾದಮ್ ಅಂತ ಹೇಳಿದ್ರೆ ಸೊ ಆ ಟಿಕೆಟ್ನ ಕೊಡ್ತಾರೆ. ಸೊ ನಾವು ಈ ಕ್ಯೂನಲ್ಲಿ ಹೋದ್ವಿ. ಬಟ್ ಇಲ್ಲಿ ಜಸ್ಟ್ ಒಂದು 10 ಮಿನಿಟ್ಸ್ಗೆಲ್ಲ ನಮಗೆ ದರ್ಶನ ಆಗುತ್ತೆ. ನಾವು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ದೇವ್ರ ದರ್ಶನ ಮಾಡೋಣ ಬನ್ನಿ. ಹಾಗಿದ್ರೆ ಯಾವ ಥರ ಇದೆ, ಎಷ್ಟು ಕ್ರೌಡ್ ಇದೆ ಅಂತ ನೀವೇ ನೋಡಿ. ನೀವು ಬರೋಕ್ಕೂ ಮುಂಚೆ ನಾರ್ಮಲ್ ದರ್ಶನ ಬದಲು ಈ ಸ್ಪೆಷಲ್ ದರ್ಶನಕ್ಕೆ ಬಂದರೆ ತುಂಬ ಒಳ್ಳೆಯದು. ಮಕ್ಕಳು, ವಯಸ್ಸಾದವರು ಅವ್ರ ಕೈಯಲ್ಲಿ ಆಗಲ್ಲ. 3 to 4 hours ನಾವು ನಿಂತು ದರ್ಶನ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಮುಂಚಿತವಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಡ್ರೆಸ್ ಕೋಡ್ ಮಾತ್ರ ಪಂಚೆ ಶಲ್ಯ ಕಂಪಲ್ಸರಿ. ಲೇಡೀಸ್ಗೆ ಸ್ಯಾರಿ, ಚೂಡಿದಾರ್ ಕಂಪಲ್ಸರಿ. ನಿಮಗೆ ಗೊತ್ತಿರುತ್ತೆ ಎಲ್ಲ ದೇವಸ್ಥಾನದಲ್ಲೂ ಡ್ರೆಸ್ ಕೋಡ್ ಇರುತ್ತೆ. ಸೊ ಹಾಗಾಗಿ ಇಲ್ಲೂ ಸಹ ಡ್ರೆಸ್ ಕೋಡ್ ಇದೆ, ತೊಂದರೆ ಇಲ್ಲ. ಬಟ್ ನಾವು ಬರಬೇಕಾದ್ರೆ ರೋಡ್ ಯಾವ ಥರ ಇದೆ ಅಂತ ನೋಡಿ. ಫುಲ್ಲು ಸಣ್ಣ ಸಣ್ಣ ಕಲ್ಲು ಹಾಕಿರೋದ್ರಿಂದ ಕಾಲೆಲ್ಲ ಚುಚ್ಚುತ್ತೆ. ಜೋಪಾನವಾಗಿ ಬನ್ನಿ. ನಾವೀಗ ಏನು ನೋಡ್ತಾ ಇದ್ದೀವೋ ಅದು ನಾರ್ಮಲ್ ದರ್ಶನಕ್ಕೆ ಕ್ಯೂ. ನೋಡ್ತಾ ಇರ್ಬೋದು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಅದರಲ್ಲೂ ಜನ ತಾಳ್ಮೆಯಿಂದ ಹೋಗಲ್ಲ. ನೂಕಾಟ ಹೇಳ್ಬೇಕು ಅಂದರೆ ಆ ಕ್ರೌಡಲ್ಲಿ ಹೋಗಬೇಕು ಅಂದರೆ ಭಾರಿ ಕಷ್ಟ ಆಗುತ್ತೆ. ಸೊ ಇದರ ಆಪೋಸಿಟ್ಟೇ ಒಂದು ಆಫೀಸ್ ಇದೆ, ಅಲ್ಲಿ ಹೋಗಿ ನಾವು ತೊಗೋಬೋದು. ಆ್ಯಂಡ್ ಇನ್ನೊಂದು ಏನಂದರೆ ದೇವ್ರ ದರ್ಶನ ಆಗಿದ ತಕ್ಷಣ ವಾಪಸ್ ಬರಬೇಡಿ. ಯಾಕೆಂದರೆ ನಾವು ಅಲ್ಲಿ ಪ್ರದಕ್ಷಿಣೆ ಆಗ್ತಾಗ ಸತೀದೇವ್ರನ್ನ ನಾವು ಸಹ ನೋಡ್ಕೊಂಡು ಬನ್ನಿ. ಇದು ಅಗ್ನಿಕುಂಡ. ಸತೀದೇವರು ಅಗ್ನಿಕುಂಡಕ್ಕೆ ಹಾರಿದಾಗ ಸೊ ಇದೇ ಪ್ಲೇಸು ಅಂತ ಹೇಳ್ತಾರೆ. ಇದೇ ಸತೀದೇವ್ರದ್ದು ಅಗ್ನಿಕುಂಡ. ಅಲ್ಲಿ ನಾವು ಕಲ್ಲನ್ನ ಹಿಂಗೆ ಸ್ಮ್ಯಾಶ್ ಮಾಡಿದಾಗ ಸೊ ವಿಭೂತಿ ಥರ ಬರುತ್ತೆ, ಅದನ್ನು ಹಣೆಗೆ ಹಚ್ಕೊತಾರೆ. ಅದು ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ನನಗೆ ಅದು ಒಂದು ಮಿರಾಕಲ್ ಅಂತಲೇ ಅನಿಸಿದ್ದು. ಕಲ್ಲಿಗೆ ನಾವು ಇನ್ನೊಂದು ಕಲ್ಲು ತೊಗೊಂಡು ಹಿಂಗೆ ಉಜ್ಜಿದ್ರೆ ಸೊ ಅದೇನಾಗಿದೆ ಅಂದರೆ ವಿಭೂತಿ ಥರ ಬರ್ತಿದೆ. ಅಷ್ಟು ಚೆನ್ನಾಗಿದೆ. ನಮಗಂತೂ ಒಂಥರ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನೀವು ಆ ಎಕ್ಸ್ಪೀರಿಯೆನ್ಸ್ನ ಮಾಡಿ. ಸೊ ಹಾಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಬಂದ್ವಿ. ಅಲ್ಲಿ ಮೇನ್ ಇನ್ನೊಂದು ಮೊಬೈಲ್ ಅಲೋ ಇರೋದಿಲ್ಲ. ಮೊಬೈಲ್ ಏನಾದರೂ ತೊಗೊಂಡ್ರೆ 500 ರೂಪೀಸ್ ಕೊಟ್ಟು ನಾವು ಮೊಬೈಲ್ ಮತ್ತೆ ತೊಗೋಬೇಕಾಗತ್ತೆ.
ನೋಡ್ತಾ ಇರ್ಬೋದು ವೆದರ್ ಯಾವ ಥರ ಇದೆ ಅಂತ. ನಾವು ಕೈಲಾಸಗಿರಿಗೆ ಹೋದಷ್ಟೇ ನಮಗೆ ಖುಷಿಯಾಯಿತು. ಆ ಬೆಟ್ಟದ ಮೇಲೆ ಹಿಮ ಫುಲ್ಲು ಕವ್ಕೊಂಡಿರೋದು ತುಂಬ ಚೆನ್ನಾಗಿದೆ ಹೇಳಬೇಕು ಅಂದರೆ. ಈ ವೆದರ್ ಅಂತೂ ಅಲ್ಟಿಮೇಟು. ಸೊ ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಹಾಗೆ ಫಸ್ಟು ನೀವು ಬರ್ತಾನೆ ದೇವ್ರ ದರ್ಶನ ಮಾಡಿ ಆಮೇಲೆ ಎಲ್ಲ ಕಡೆ ಟೈಮ್ ಇದ್ದರೆ ಟ್ರಿಪ್ ಹೊಡೀರಿ. ನೋಡಬೇಕಾಗಿರೋಂಥ ಪ್ಲೇಸು ಸುಮಾರಿದೆ. ಇಕ್ಕೇರೆ ಕೊಟ್ಟಿಯೂರು ಅಂತ, ಮತ್ತು ಫಾಲ್ಸ್ ಎಲ್ಲ ಇದೆ. ಸೊ ಗೂಗಲೆಲ್ಲ ಹಾಕಿದ್ರೆ ಎಲ್ಲ ಒಂದು 5-6 ಪ್ಲೇಸ್ ಬರುತ್ತೆ ಕೊಟ್ಟಿಯೂರ ಹತ್ರ. ಸೊ ಎಲ್ಲ ಕವರ್ ಮಾಡಿಕೊಂಡು ಬನ್ನಿ. ಜೋಪಾನವಾಗಿ ಬಂದು ಜೋಪಾನವಾಗಿ ನಿಮ್ಮ ಮನೆಗಳನ್ನ ಸೇರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿದ್ದಕ್ಕೆ ಥ್ಯಾಂಕ್ ಯು.